ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಕರಗೋಯ್ತು ಭಾರ ಮರೆಯಾಯ್ತು ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ. ಎಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ಸರಗೂರಿನ SVYM ಸಂಸ್ಥೆಯ ಜನಧ್ವನಿ 90.8 ಕಂಪನಾಂಕ ಸಮುದಾಯ ರೇಡಿಯೋ ಕೇಂದ್ರದಲ್ಲಿ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಪ್ರಯುಕ್ತ ಅಂಬೇಡ್ಕರ್ ಅವರ ಶೈಕ್ಷಣಿಕ ಬದುಕನ್ನು ಕುರಿತು ಇವತ್ತು ನಾನು ಮಾತಾಡ್ತಿದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳನ್ನು ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ತುಂಬ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶೈಕ್ಷಣಿಕ ಸಾಧನೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ಅದೊಂದು ಜ್ಞಾನದ ಮೇರು ಶಿಖರ. ಯಾಕೆ ಅಂತಂದರೆ ಇವತ್ತು ನಾವು ಒಂದು ಅತ್ಯುನ್ನತ ಒಂದು ಶೈಕ್ಷಣಿಕ ವಾತಾವರಣದಲ್ಲಿ ಇಡೀ ಭಾರತ ಇಂದು ಬದುಕ್ತಾ ಇದೆ. ಆದರೆ ಸುಮಾರು 100-150 ವರ್ಷಗಳ ಹಿಂದೆ ಅದೇ ಒಂದು ವಾತಾವರಣ ನಮ್ಮ ದೇಶದಲ್ಲಿ ಖಂಡಿತ ಇರಲಿಲ್ಲ. ಯಾಕಪ್ಪ ಅಂತಂದರೆ 100-150 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿದ್ದದ್ದು ಒಂದು ಶೈಕ್ಷಣಿಕ ಅಸಮಾನತೆಯ ವ್ಯವಸ್ಥೆ. ಅದರಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮಹಾವ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿಯವರ 14ನೆಯ ಪುತ್ರನಾಗಿ ಜನಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸ್ತಕ್ಕಂಥದ್ದು ಅತ್ಯಂತ ಒಂದು ತಳ ಸಮುದಾಯಗಳು ಅಂತಕ್ಕಂಥ ಒಂದು ಸಮುದಾಯದಲ್ಲಿ. ತಳ ಸಮುದಾಯ ಅಂತ ಯಾಕೆ ನಾನು ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನಮಗೆಲ್ಲ ಗೊತ್ತಿರುವಂಗೆ ಭಾರತದ ಒಂದು ಸಾಮಾಜಿಕ ವಾತಾವರಣ ಅದೊಂದು ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ಅಸಮಾನತೆಯ ಒಂದು ವಾತಾವರಣ ಅಥವಾ ಸಾಮಾಜಿಕ ವ್ಯವಸ್ಥೆ. ಅಂತಹ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸುಮಾರು ಸಮಾಜಶಾಸ್ತ್ರಜ್ಞರುಗಳ ಪ್ರಕಾರ ಸುಮಾರು 5,000ಕ್ಕೂ ಹೆಚ್ಚು ಜಾತಿಗಳಿವೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗ್ತದೆ. ಆ 5,000ಕ್ಕೂ ಹೆಚ್ಚು ಜಾತಿಗಳು ಶ್ರೇಣೀಕರಣದ ವಾತಾವರಣದಲ್ಲಿ, ಅದರಲ್ಲಿ ಕೆಲವೇ ಜಾತಿಗಳು ಶಿಕ್ಷಣ ಮತ್ತು ಉದ್ಯೋಗ ಪಡಿತಕ್ಕಂಥ ಹಕ್ಕುಗಳನ್ನು 150 ವರ್ಷಗಳ ಹಿಂದೆ ಹೊಂದಿದ್ವು. ಈಗ ಎಲ್ಲ ಒಂದು ಸಮುದಾಯಗಳಿಗೂ ಆ ಥರದ ಒಂದು ಅವಕಾಶಗಳ ಒಂದು ವಾತಾವರಣ ಸಂವಿಧಾನದ ಮೂಲಕ ಸಿಕ್ಕಿದೆ. ಆದರೆ 150 ವರ್ಷಗಳಿಂದ ಯಾವ ಒಂದು ವಾತಾವರಣ ಇತ್ತು ಅಂತ ನಾವು ತಿಳ್ಕೋಬೇಕು. ಅಂತಹ ಒಂದು ವಾತಾವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಜನಿಸಿದರು. ಯಾಕೆ ನಮಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಆಗಿದ್ದರೆ ಅವರ ಶೈಕ್ಷಣಿಕ ಜೀವನ ಅತ್ಯಂತ ಮಹತ್ವ ಪಡೀತದೆ ಅಂತಕ್ಕಂಥದ್ದು. ಸೊ 1891 ಅಥವಾ ಆ ಒಂದು 1900ರ ಆ ಕಾಲದಲ್ಲಿ ಶೋಷಿತ ಸಮುದಾಯಗಳು, ಏನು ದಲಿತ ಸಮುದಾಯಗಳು ಅಂತ ನಾವೇನು ಈಗ ಕರಿತೀವಿ, ಅವು ಶಿಕ್ಷಣವನ್ನು ಪಡೆಯುವ ಹಾಗೆ ಇರಲಿಲ್ಲ. ದಲಿತ ಸಮುದಾಯಗಳಿಗಿಂತ ಉನ್ನತ ಸಮುದಾಯಗಳಾಗಿದ್ದಂಥ ಶೂದ್ರ ಸಮುದಾಯಗಳಿಗೆ ಶಿಕ್ಷಣದ ಅವಕಾಶ ಇರಲಿಲ್ಲ ಅಂತಂದರೆ, ಇನ್ನು ದಲಿತ ಸಮುದಾಯಗಳ ಒಂದು ಪಾಡೇನು? ಅಂತಹ ಒಂದು ಶಿಕ್ಷಣದ ಅವಕಾಶವೇ ಇಲ್ಲದೇ ಇರತಕ್ಕಂಥ ವಾತಾವರಣ 1900ರ ಆ ಒಂದು ಸಮಯ. ಅಂಥ ಒಂದು ಸಮಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು 1900ನೇ ಇಸ್ವಿಯಲ್ಲಿ 1ನೇ ತರಗತಿಯನ್ನು ಪ್ರವೇಶ ಪಡಿತಾರೆ. ಬಂಧುಗಳೇ, ಎಲ್ಲಿ ಅವರು 1ನೇ ತರಗತಿಗೆ ಪ್ರವೇಶ ಪಡಿತಾರೆ ಅಂತಂದರೆ ಸತಾರಾ ಅಂತಕ್ಕಂಥ ಒಂದು ಊರಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಸರ್ಕಾರಿ ಒಂದು ಶಾಲೆಯನ್ನು ಸೇರ್ತಾರೆ. ಹಾಗಿದ್ರೆ ಅಂಬೇಡ್ಕರ್ ಅವರಿಗೆ ಒಬ್ಬರು ಮಾತ್ರ ಸಿಗ್ತಾ ಶಿಕ್ಷಣದ ಅವಕಾಶ ಅಂತಂದರೆ, ಅದಕ್ಕಿಂತ ಹಿನ್ನೆಲೆಯಾಗಿ ನಾವು ಏನು ಲಾರ್ಡ್ ಮೆಕಾಲೆ ಅವರ ಸಾರ್ವತ್ರಿಕ ಶಿಕ್ಷಣ ವ್ಯವಸ್ಥೆ ಭಾರತದಲ್ಲಿ ಜಾರಿ ಬಂದಿದ್ದು 1840ರ ಸಂದರ್ಭದಲ್ಲಿ. ಸೊ ತದನಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ ಮತ್ತು ಅಂದಿನ ಮಹಾರಾಜರಾಗಿದ್ದಂಥ ಶಾಹು ಮಹಾರಾಜರ ಪ್ರಯತ್ನಗಳ ಫಲವಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಎಲ್ಲ ಜನಾಂಗಗಳು ಕೂಡ ಒಂದು ಶಿಕ್ಷಣವನ್ನು ಪಡೀತಕ್ಕಂಥ ಅವಕಾಶ ನಿಧಾನಕ್ಕೆ ತೆರೀತಾ ಬರ್ತಾಯಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಅದರ ಪರಿಣಾಮವಾಗಿ 1900ನೇ ಇಸವಿಯಂದು ಡಾಕ್ಟರ್ ಅಂಬೇಡ್ಕರ್ ಅವರು 1ನೇ ತರಗತಿಗೆ ಪ್ರವೇಶ ಪಡಿತಾರೆ. 1ನೇ ತರಗತಿಗೆ ಅಂಬೇಡ್ಕರ್ ಅವರು ಪ್ರವೇಶ ಪಡಿಸಿದ ತಕ್ಷಣ ಅವರಿಗೆ ಅಂತಹ ಒಂದು ಉತ್ಕೃಷ್ಟವಾದ ಶೈಕ್ಷಣಿಕ ವಾತಾವರಣ ಸಂದರ್ಭದಲ್ಲಿ ಇರಲಿಲ್ಲ. ಯಾಕಪ್ಪ ಅಂತಂದರೆ ಅಂಬೇಡ್ಕರ್ ಅವರು ಒಂದು ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದರು ಅಂತಕ್ಕಂಥದ್ದು ನಮಗೆ ಗೊತ್ತು. ಆಗ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಾಗ
ಅಂಬೇಡ್ಕರ್ ಅವರು ಸ್ವತಃ ಒಂದು ತಮ್ಮದೇ ಮನೆಯಿಂದ ಒಂದು ಗೋಣಿ ಚೀಲವನ್ನು ತೆಗೆದುಕೊಂಡು ಶಾಲೆಯ ಒಂದು ಮೂಲೆಯಲ್ಲಿ ಕುಳಿತು ಎಲ್ಲ ವಿದ್ಯಾರ್ಥಿಗಳು ಒಂದು ಕಡೆ ಆದರೆ ಅಂಬೇಡ್ಕರ್ ಮತ್ತು ಅವರ ಸಹೋದರ ಶಾಲೆಯ ಒಂದು ಮೂಲೆಯಲ್ಲಿ ಗೋಣಿ ಚೀಲವನ್ನು ಹಾಸ್ಕೊಂಡು ಅದರ ಮೇಲೆ ದೂರದಿಂದ ಪಾಠವನ್ನು ಕೇಳ್ತಿದ್ದಂಥ ಒಂದು ವಾತಾವರಣ. ಸೊ ಇಂತಹ ಒಂದು ವಾತಾವರಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು 1900 ಇಸವಿಯಿಂದ 1904ರವರೆಗೆ ಸತಾರದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ ಬಂಧುಗಳು. ಪ್ರಾಥಮಿಕ ಶಿಕ್ಷಣ ಮುಗಿಸಿದಂಥ ಸಂದರ್ಭದಲ್ಲಿ 1904ರಲ್ಲಿ ಕೆಲವು ವೈಯಕ್ತಿಕ ಕಾರಣಗಳ ನಿಮಿತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬ ಮುಂಬೈಗೆ ಶಿಫ್ಟ್ ಆಗುತ್ತೆ ಬಂಧುಗಳು, ಸ್ನೇಹಿತರೆ. ಮುಂಬೈಗೆ ಶಿಫ್ಟ್ ಆದಾಗ ಮುಂಬೈಗೆ ಅವರ ಒಂದು ಕುಟುಂಬ ವರ್ಗಾವಣೆಗೊಂಡಾಗ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಬೈನಲ್ಲಿ ಎಲ್ಫಿನ್ಸ್ಟೋನ್ ಅಂತಕ್ಕಂಥ ಒಂದು ಹೈಸ್ಕೂಲನ್ನು ಪ್ರವೇಶವನ್ನು ಅವರು ಮಾಡ್ತಾರೆ. ಅಲ್ಲಿ ಒಂದು ಬಾಂಬೆಯಲ್ಲಿ ಸ್ವಲ್ಪ ಮುಕ್ತ ವಾತಾವರಣ ಸಿಗುತ್ತೆ. ಆದರೂ ಕೂಡ ಅಸ್ಪೃಶ್ಯತೆ ಏನು ಹೋಗಿರಲ್ಲ. ಯಾಕಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಒಂದು ಕಡೆ ಹೇಳಿರುವಂಗೆ ಅವರು ಎಲ್ಫಿನ್ಸ್ಟೋನ್ ಶಾಲೆಯಲ್ಲಿ ತರಗತಿಯಲ್ಲಿ ಲೆಕ್ಕ ಮಾಡೋಕ್ಕೆ ಅಥವಾ ಯಾವುದಾದ್ರು ಪಾಠ ವಿಚಾರಗಳನ್ನು ಬೋರ್ಡ್ ಮೇಲೆ ಬರೆಯೋಕ್ಕೆ ಹೋದಾಗ ಬೋರ್ಡ್ನ ಹಿಂದ್ಗಡೆ ಸವರ್ಣೀಯ ವಿದ್ಯಾರ್ಥಿಗಳು ಊಟದ ಡಬ್ಬಿಗಳನ್ನ ಇಟ್ಟಿರ್ತಾರೆ, ಬಾಕ್ಸ್ಗಳನ್ನ ಇಟ್ಟಿರ್ತಾರೆ. ಆಗ ಅಂಬೇಡ್ಕರ್ ಅವರು ಬೋರ್ಡ್ ಬರೆಯೋಕ್ಕೆ ಹೋದ ತಕ್ಷಣ ಆ ವಿದ್ಯಾರ್ಥಿಗಳು ಹೋಗ್ಬಿಟ್ಟು ಎಲ್ಲಿ ನಮ್ಮ ಊಟದ ಬಾಕ್ಸ್ಗಳನ್ನು ಮುಟ್ಟಿ ಮಲಿನ ಮಾಡಿಬಿಡ್ತಾನೋ ಅಂತಕ್ಕಂಥ ನಿಟ್ಟಿನಲ್ಲಿ ಹೋಗಿ ಆ ಒಂದು ಬಾಕ್ಸ್ಗಳನ್ನು ಚಕ್ಕಂತ ಎತ್ಕೊಂಡು ಆಮೇಲೆ ನಂತರ ಅಂಬೇಡ್ಕರ್ ಅವರಿಗೆ ಬೋರ್ಡ್ನಲ್ಲಿ ಬರೆಯೋಕ್ಕೆ ಅವಕಾಶ ಕೊಡ್ತಿದ್ದಂಥ ವಾತಾವರಣವನ್ನು ಸ್ವತಃ ಅಂಬೇಡ್ಕರ್ ಅವರಿಗೆ ದಾಖಲಿಸ್ತಾರೆ ಬಂಧುಗಳು. ಸೊ ಅದರಿಂದ ಅಂಥ ಒಂದು ವಾತಾವರಣದಲ್ಲಿ 1907ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಅಥವಾ ಈಗ ನಾವು ಏನು SLC ಪರೀಕ್ಷೆ ಅಂತ ಕರಿತೀವಿ ಅದನ್ನು ಪಾಸ್ ಮಾಡ್ತಾರೆ ಸ್ನೇಹಿತರೆ. ಸೊ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಪಾಸ್ ಮಾಡಿದ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರು ಅದೇ ಒಂದು ಸಂದರ್ಭದಲ್ಲಿ ನಂತರದ ವರ್ಷ ಅದೇ ಬಾಂಬೆಯ ಎಲ್ಫಿನ್ಸ್ಟೋನ್ ಕಾಲೇಜನ್ನು ಸೇರ್ತಾರೆ. ಕಾಲೇಜನ್ನು ಸೇರಿ ಏನು ಇಂಟರ್ಮೀಡಿಯೇಟ್ ಪರೀಕ್ಷೆಯನ್ನು ಅವರು ಪಾಸ್ ಮಾಡ್ತಾರೆ. ಇಂಟರ್ಮೀಡಿಯೇಟ್ ಅಂತಕ್ಕಂಥದ್ದು ಈಗಿನ ಒಂದು PUC ಪರೀಕ್ಷೆಗೆ ಸಮ ಆಗಿರ್ತಕ್ಕಂಥದ್ದು. ಸೊ ಇಂಟರ್ಮೀಡಿಯೇಟ್ ಪರೀಕ್ಷೆಯನ್ನು ಪಾಸ್ ಮಾಡಿದ ನಂತರ ಅವರು ಅದೇ ಬಾಂಬೆ ಎಲ್ಫಿನ್ಸ್ಟೋನ್ ಕಾಲೇಜಿನಲ್ಲಿ ಒಂದು ಯಾವುದು BA ಪದವಿಗೆ ಸೇರ್ತಾರೆ ಸ್ನೇಹಿತರೆ. ಹಾಗಿದ್ರೆ ಅಂಬೇಡ್ಕರ್ ಅವರ ಒಂದು ಶೈಕ್ಷಣಿಕ ಜೀವನ ಅಷ್ಟು ಸುಲಭವಾಗಿತ್ತಾ? ಅವ್ರ ತಂದೆಯಿಂದ ಅಷ್ಟೆಲ್ಲ ಒಂದು ಹಣಕಾಸು ಅನುಕೂಲಗಳು ಸಿಗ್ತಾ ಇತ್ತಾ? ಖಂಡಿತ ಇರಲಿಲ್ಲ. ಈ ಸಂದರ್ಭದಲ್ಲಿ ಅವರಿಗೆ ನೆರವಾದವರು ಯಾರಪ್ಪ ಅಂತಂದರೆ ಕೆಲೂಸ್ಕರ್ ಅಂತಕ್ಕಂಥ ಆ ಕಾಲದ ಒಬ್ಬ ಅವರ ಗುರುಗಳು ಅಂಬೇಡ್ಕರ್ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಪಾಸ್ ಮಾಡಿದ ನಂತರ ಅವರು ಸೀದಾ ಅಂಬೇಡ್ಕರ್ ಅವ್ರನ್ನ ಆಗಿನ ಬರೋಡಾದ ಸಯಾಜಿರಾವ್ ಗಾಯಕ್ವಾಡ್ ಮಹಾರಾಜರ ಬಳಿ ಕರ್ಕೊಂಡೋಗ್ಬಿಟ್ಟು ಅಂಬೇಡ್ಕರ್ ಅವರಿಗೆ ತಿಂಗಳಿಗೆ 25 ರೂಪಾಯಿಗಳ ಒಂದು ಸ್ಕಾಲರ್ಶಿಪ್ಪನ್ನು ಮಹಾರಾಜರಿಂದ ಕೊಡಿಸ್ತಾರೆ. ಆ ಒಂದು ಸ್ಕಾಲರ್ಶಿಪ್ಪನ್ನು ಅಥವಾ ವಿದ್ಯಾರ್ಥಿ ವೇತನವನ್ನು ಕೊಡಿಸಿದ ಕಾರಣಕ್ಕೋಸ್ಕರವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಇಂಟರ್ಮೀಡಿಯೇಟ್ ಮತ್ತು BA ಪದವಿಗಳಿಗೆ ಒಂದು ಪದವಿಯನ್ನು ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನಿಟ್ಟಿನಲ್ಲಿ ತಮ್ಮ 1912ರಲ್ಲಿ ಅಂದರೆ ತಮ್ಮ 22ನೇ ವಯಸ್ಸಿನಲ್ಲಿ ಅಂಬೇಡ್ಕರ್ ಅವರು ತಮ್ಮ BA ಒಂದು ಪದವಿಯನ್ನು ಪೂರ್ಣಗೊಳಿಸ್ತಾರೆ ಬಂಧುಗಳೇ. ಸೊ BA ಪದವಿಯನ್ನು ಪೂರ್ಣಗೊಳಿಸಿದ ನಂತರ ಮತ್ತೆ ಗಮನಿಸಿ 1912ರಲ್ಲಿ ಅಂಬೇಡ್ಕರ್ ಅವರು BA ಪದವಿಯನ್ನು ಪೂರ್ಣಗೊಳಿಸ್ತಾರಲ್ಲ ಆ ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ಷಣ. ಸೊ ಯಾವ ಥರಪ್ಪ ಅಂತಂದರೆ ಆಗ ಇಡೀ ಬಾಂಬೆಯಲ್ಲಿ ಅಂಬೇಡ್ಕರ್ ಅವರಿಗೆ ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರ ಒಂದು ಗುರುಗಳಾಗಿದ್ದಂಥ ಕೆಲೂಸ್ಕರ್ ಅವರು ಕೃಷ್ಣಾಜಿ ಅರ್ಜುನ ಅಂಬೇಡ್ಕರ್ ಅವರಿಗೆ ತಾವೇ ಬರೆದಿದ್ದಂಥ ಲೈಫ್ ಆಫ್ ಬುದ್ಧನ ಜೀವನ ಅಂತಕ್ಕಂಥ ಮರಾಠಿ ಪುಸ್ತಕವನ್ನು ಅಂಬೇಡ್ಕರ್ ಅವರಿಗೆ ಕೊಡ್ತಾರೆ. ಆ ಒಂದು ಪುಸ್ತಕ ಅಂಬೇಡ್ಕರ್ ಅವರ ಮೇಲೆ ಮುಂದಿನ ದಿನಗಳು ಯಾವ ಥರ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದನ್ನ ನೀವು ಅಂಬೇಡ್ಕರ್ ಅವರ ಜೀವನದ ಮುಂದಿನ ದಿನಗಳಲ್ಲಿ ಗಮನಿಸ್ಬೋದು. ಸೊ ಈ ನಿಟ್ಟಿನಲ್ಲಿ 1912ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು BA ಪದವಿಯನ್ನು ಪಡಿತಾರೆ. BA ಪದವಿಯನ್ನು ಪಡೆದಾಗ ಅಂಬೇಡ್ಕರ್ ಅವರ ಮುಂದಿನ ಒಂದು ಕೆಲಸ ಏನಾಗುತ್ತಪ್ಪ ಅಂತಂದರೆ ತಕ್ಷಣ ಯಾವುದಾದ್ರು ಉದ್ಯೋಗವನ್ನು ಪಡಿತಕ್ಕಂಥದ್ದು. ಯಾಕಪ್ಪ ಅಂದರೆ ಆ ಕಾಲದಲ್ಲಿ ಅಂಬೇಡ್ಕರ್ ಅವರ ಕುಟುಂಬದಲ್ಲಿ ತೀವ್ರ ಥರದ ಹಣಕಾಸು ಕೊರತೆ ಅಥವಾ ಬಡತನ ಇರ್ತದೆ. ಸೊ ಅವರ ತಂದೆ ಸೇನೆಯಿಂದ ನಿವೃತ್ತಗೊಂಡಿರ್ತಾರೆ. ಸೊ ಆಗಿರ್ಬೇಕಾದ್ರೆ ಕುಟುಂಬವನ್ನು ಮೇಂಟೈನ್ ಮಾಡ್ತಕ್ಕಂಥವ್ರು ಯಾರೂ ಇರಲ್ಲ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ BA ಪರೀಕ್ಷೆಯನ್ನು ಮುಗಿಸಿದ ತಕ್ಷಣ ಬರೋಡ ಸಂಸ್ಥಾನದಲ್ಲಿ ಒಂದು ಸಣ್ಣ ಮಿಲಿಟರಿ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರ್ತಾರೆ ಬಂಧುಗಳು. ಸೊ ಉದ್ಯೋಗ ಸೇರಿಕೊಳ್ತಾರೆ. ಆದರೆ ಅವರ ಅದೃಷ್ಟವಶಾತ್ ಉದ್ಯೋಗಕ್ಕೆ ಸೇರಿದ ಕೆಲವೇ ಸಂದರ್ಭದಲ್ಲಿ ಅಂದರೆ 1913ರಲ್ಲಿ ಕೆಲವೇ ದಿನಗಳಲ್ಲಿ ಒಂದು ಬೆಳವಣಿಗೆ ನಡೀತದೆ. ಏನಪ್ಪ ಅಂತಂದರೆ ಆಗಿನ ಸಯಾಜಿರಾವ್ ಗಾಯಕ್ವಾಡ್ ಮಹಾರಾಜರವರು ಬರೋಡಾದ ಒಂದಷ್ಟು ಬುದ್ಧಿವಂತ ವಿದ್ಯಾರ್ಥಿಗಳನ್ನು
ನಾನು ಅಮೆರಿಕಕ್ಕೆ ಉನ್ನತ ವ್ಯಾಸಂಗಕ್ಕೆ ಕಳಿಸುವುದಾಗಿ ಒಂದು ಸ್ಕೀಮನ್ನು ಪ್ರಕಟ ಮಾಡ್ತಾರೆ. ಅದೇ ಮತ್ತೆ ಕೃಷ್ಣಾಜಿ ಅರ್ಜುನ ಕೆಲುಸ್ಕರ್ ಅವರು ಸಯಾಜಿರಾವ್ ಗಾಯಕ್ವಾಡ್ರವರಿಗೆ ಅಂಬೇಡ್ಕರ್ ಅವ್ರನ್ನ ಪರಿಚಯ ಮಾಡಿಕೊಡ್ತಾರೆ. ನಿಮ್ಮದೇ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ BA ಪದವೀಧರ ವಿದ್ಯಾರ್ಥಿ ತುಂಬ ಬ್ರೈಟ್ ಇದ್ದಾನೆ, ತುಂಬ ಅದ್ಭುತವಾದ ಜ್ಞಾನವುಳ್ಳ ವ್ಯಕ್ತಿಗಿದ್ದಾನೆ, ಶಿಸ್ತಿನ ವ್ಯಕ್ತಿಯಾಗಿದ್ದಾನೆ, ಇವನನ್ನು ಕೂಡ ನೀವು ವಿದೇಶಿ ವ್ಯಾಸಂಗಕ್ಕೆ ಕಳಿಸ್ಬೋದು ಅಂತಕ್ಕಂಥ ಮಾತನ್ನು ಕೆಲುಸ್ಕರ್ ಅವರು ಮಹಾರಾಜರಿಗೆ ಹೇಳ್ತಾರೆ. ಮಹಾರಾಜರಿಗೆ ಹೇಳಿದಾಗ ಮಹಾರಾಜರು ಅಂಬೇಡ್ಕರ್ ಅವರಿಗೆ ತಿಂಗಳಿಗೆ $150 ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಿ 1913ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಗರದ ಕೊಲಂಬಿಯಾ ಯೂನಿವರ್ಸಿಟಿಗೆ ಒಂದು ಉನ್ನತ ವ್ಯಾಸಂಗಕ್ಕೆ ಕಳಿಸ್ತಾರೆ ಬಂಧುಗಳು. ಸೊ ಈ ನಿಟ್ಟಿನಲ್ಲಿ ಹೇಳೋದಾದರೆ ಡಾಕ್ಟರ್ ಅಂಬೇಡ್ಕರ್ ಅವರ ಶೈಕ್ಷಣಿಕ ಬದುಕು ಮತ್ತೊಂದು ಮಗ್ಗುಲನ್ನು 1913ರಲ್ಲಿ ತಲುಪ್ತು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕಾದಂಥ ವಿಚಾರ. ಸೊ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿ ಅಥವಾ ನ್ಯೂಯಾರ್ಕ್ ನಗರಕ್ಕೆ ಬರ್ತಿದ್ದಂಗೆ ಅವರ ಒಂದು ಉತ್ಸಾಹ ಮತ್ತಷ್ಟು ಇಮ್ಮಡಿ ಆಯಿತು. ಯಾಕಪ್ಪ ಅಂತಂದರೆ ಕೊಲಂಬಿಯಾ ಯೂನಿವರ್ಸಿಟಿ ಒಂದು ಅಮೆರಿಕದ ವಾತಾವರಣದಲ್ಲಿ ಅಂಬೇಡ್ಕರ್ ಅವರು ತುಂಬ ಮುಕ್ತವಾಗಿ ಚಲಿಸ್ಬೋದು ಅನ್ನೋ ವಾತಾವರಣದಲ್ಲಿ ಯಾವುದೇ ತಾರತಮ್ಯ ಅಥವಾ ಯಾವುದೇ ಅವ್ರನ್ನ ಮುಟ್ಟಿದ್ರೆ ಒಂದು ಮೈಲಿಗೆ ಆಗ್ತದೆ ಮತ್ತು ಯಾವುದೇ ವಾತಾವರಣ ಇಲ್ಲ. ಸೊ ಅದರಿಂದ ಅದು ಅಂಬೇಡ್ಕರ್ ಅವರ ಒಂದು ಮನಸ್ಸಿನಲ್ಲಿ ಮತ್ತಷ್ಟು ನವ ಚೈತನ್ಯವನ್ನು, ಉತ್ಸಾಹವನ್ನು ಅದು ಕಿಂಡಲ್ ಮಾಡುತ್ತೆ, ಅವರಲ್ಲಿ ಒಂದು ಕಿಡಿ ಹೊತ್ತಿಸುತ್ತೆ. ಆಗ ಕಿಡಿ ಹೊತ್ತಿಸಿದಾಗ ಅಂಬೇಡ್ಕರ್ ಅವರು ಆ ಒಂದು ವಾತಾವರಣದಲ್ಲಿ ತಮ್ಮ ಶೈಕ್ಷಣಿಕ ಒಂದು ಬದುಕನ್ನು ಇನ್ನಷ್ಟು ಇಮ್ಮಡಿಗೊಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಬಂಧುಗಳು. ಯಾವ ಥರಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಅವರು ಕೊಲಂಬಿಯಾ ಯೂನಿವರ್ಸಿಟಿಲಿ ಯೋಚನೆ ಮಾಡ್ತಕ್ಕಂಥದ್ದು ಅಸ್ಪೃಶ್ಯ ಸಮುದಾಯದ ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆ ಶಿಕ್ಷಣವನ್ನು ಕಡ್ಡಾಯ ಪಡಿಲೇಬೇಕು, ಹಾಗೆ ಶಿಕ್ಷಣವನ್ನು ಪಡೆದ ಮಾತ್ರ ವಿಮೋಚನೆ ಹೊಂದಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಬಂಧುಗಳೇ. ಸೊ ಈ ಸಂದರ್ಭದಲ್ಲಿ ಒಂದು ಪತ್ರದಲ್ಲಿ ಅಂಬೇಡ್ಕರ್ ಅವರು 4 ಲೈನ್ಗಳನ್ನ ಬರೀತಾರೆ. ಅದನ್ನು ಈ ಸಂದರ್ಭದಲ್ಲಿ ನಾನು ಓದಿ ಹೇಳ್ತೀನಿ. ಏನಪ್ಪ ಅಂತಂದರೆ, ದೇರ್ ಇಸ್ ಎ ಟೈಡ್ ಇನ್ ದ ಅಫೇರ್ಸ್ ಆಫ್ ಮೆನ್. ಮನುಷ್ಯರ ಬದುಕಿನಲ್ಲಿ ಕೆಲವು ಅಲೆಗಳು ಬರ್ತದೆ. ವಿಚ್ ಇಫ್ ಟೇಕ್ಸ್ ಅಟ್ ದ ಫ್ಲಡ್ ಲೀಡ್ಸ್ ಆನ್ ಟು ಫಾರ್ಚೂನ್. ಅಲೆಗಳ ಜೊತೆಗೆ ನಾವು ಹೋದರೆ ಅದು ನಮ್ಮನ್ನು ತುಂಬ ಅದೃಷ್ಟದ ಕಡೆಗೆ ಕರ್ಕೊಂಡೋಗ್ತದೆ. ಒಮಿಟೆಡ್ ದ ವಾಯೇಜ್. ಆ ಒಂದು ಪ್ರಯಾಣವನ್ನು ನಾವು ಇದ್ದಕ್ಕಿದ್ದಂಗೆ ನಿಲ್ಲಿಸಿದ್ರೆ ದೇರ್ ಲೈಫ್ ಈಸ್ ಬೌಂಡ್ ಇನ್ ಶಾಲೋಸ್ ಆ್ಯಂಡ್ ಮಿಸರೀಸ್. ಅಂಥವರ ಜೀವನ ತುಂಬ ದುರದೃಷ್ಟಕರ ರೀತಿಯಲ್ಲಿ ಮತ್ತು ದುಃಖದ ರೀತಿಯಲ್ಲಿ ಕೊನೆಗೊಳ್ಳುತ್ತೆ ಅಂತಕ್ಕಂಥ ಸಾಲುಗಳನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಬರೀತಾರೆ ಸ್ನೇಹಿತರೆ. ಸೊ ಇದರ ಅರ್ಥ ಏನು ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಶಿಕ್ಷಣ ಅಂತಕ್ಕಂಥದ್ದು ಅದೊಂದು ಅದ್ಭುತವಾದ ಸಮುದ್ರದ ಅಲೆ ಇದ್ದಂಗೆ. ಅದ್ರ ಜೊತೆ ನಾವು ಹೊರಟೋಬೇಕು. ಆವಾಗ ನಮ್ಮ ಭವಿಷ್ಯವೇ ಏನಾಗುತ್ತೆ, ಬದಲಾಗುತ್ತೆ. ಅದ್ರ ಬದಲು ನಾವು ಅದರ ಒಂದು ಶೈಕ್ಷಣಿಕ ಅಲೆಯ ಜೊತೆ ಹೋಗಲಿಲ್ಲ ಅಂತಂದರೆ, ಅಂಥವರ ತಮ್ಮ ಪ್ರಯಾಣವನ್ನು ಕೊನೆಗೊಳಿಸ್ಬಿಟ್ರೆ ಅಂಥವರ ಬದುಕು ಅತ್ಯಂತ ದಯನೀಯ ಆಗ್ತದೆ ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ಅವರು ತಮ್ಮ ಈ ಸಾಲುಗಳಲ್ಲಿ ಬರೀತಾರೆ ಸ್ನೇಹಿತರೆ. ಸೊ ಬರೆದಾಗ ಈ ನಿಟ್ಟಿನಲ್ಲಿ ದೂರದ ಅಮೇರಿಕಾದ ನ್ಯೂಯಾರ್ಕ್ ನಗರದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ MA ಪದವಿಯನ್ನು ಓದಲು ಪ್ರಾರಂಭ ಮಾಡ್ತಾರೆ ಬಂದಿದ್ದಾರೆ. ಹಾಗಿದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಗುರುಗಳು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಯಾರ್ಯಾರು ಅಂತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಒಂದಿಬ್ಬರನ್ನು ನಾವು ಪ್ರಸ್ತಾಪ ಮಾಡಲೇಬೇಕು. ಜಾನ್ ಡ್ಯೂಯಿ ಅಂತಕ್ಕಂಥವ್ರು. ಜಾನ್ ಡ್ಯೂಯಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಬದುಕಿನ ಮೇಲೆ ಅತ್ಯಂತ ಪ್ರಭಾವ ಬೀರಿದಂಥ ಒಬ್ಬ ಶ್ರೇಷ್ಠ ಪ್ರೊಫೆಸರ್. ಹಾಗೆ ಎ ಗೋಲ್ಡನ್ ವೀಸರ್ ಮತ್ತು ಎಡ್ವಿನ್ ಸೆಲಿಗ್ಮ್ಯಾನ್ ಇವರೆಲ್ಲರೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಶೈಕ್ಷಣಿಕ ಬದುಕಿನ ಮೇಲೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅತ್ಯಂತ ಪ್ರಭಾವ ಬೀರಿದಂಥ ಪ್ರೊಫೆಸರ್ಗಳಾಗಿರ್ತಾರೆ. ಸೊ ಅದರಲ್ಲೂ ಪ್ರೊಫೆಸರ್ ಸೆಲಿಗ್ಮೆನ್ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು MA ಪದವಿಯನ್ನು 1915ರಲ್ಲಿ ಅಂದರೆ ಜೂನ್ 2, 1915ರಲ್ಲಿ ಪಡಿತಾರೆ ಸ್ನೇಹಿತರೆ. ಸೊ ಆವಾಗ MA ಪದವಿಯನ್ನು ಪಡಿಬೇಕಾದ್ರೆ ಆವಾಗಲೂ ಕೂಡ ಥೀಸಿಸ್ನ ಪ್ರಬಂಧಗಳನ್ನು ಬರೀಬೇಕಾಗಿರ್ತದೆ. ಸೊ ಅದರಿಂದ ಅಂಬೇಡ್ಕರ್ ಅವರ MA ಪದವಿಯ ಒಂದು ಪ್ರಬಂಧ ಯಾವುದಪ್ಪ ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಆಫ್ ಫೈನಾನ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಯಾಕಪ್ಪ ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ 1857ರವರೆಗೂ ಭಾರತವನ್ನು ಆಳ್ವಿಕೆ ಮಾಡ್ತಿದ್ದದ್ದು ಯಾರಪ್ಪ ಅಂತಂದರೆ ನೇರ ಬ್ರಿಟಿಷ್ ಸರ್ಕಾರ ಅಲ್ಲ. ಭಾರತವನ್ನು ಆಳ್ವಿಕೆ ಮಾಡ್ತಿದ್ದು ಬ್ರಿಟಿಷರ ಈಸ್ಟ್ ಇಂಡಿಯಾ ಅಂತಕ್ಕಂಥ ಒಂದು ಕಂಪನಿ. ಭಾರತಕ್ಕೆ ವ್ಯಾಪಾರ ಮಾಡೋಕ್ಕೆ ಬಂದಂಥ ಕಂಪ್ನಿ ಯಾವುದಪ್ಪ ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿ. ಆ ಈಸ್ಟ್ ಇಂಡಿಯಾ ಕಂಪನಿ 1757ರಿಂದ 1857ರವರೆಗೂ ಕೂಡ ಸುಮಾರು 100 ವರ್ಷಗಳು ಭಾರತವನ್ನು ಒಂದು ಕಂಪನಿ ಆಳ್ವಿಕೆ ಮಾಡ್ತದೆ. ಅದಕ್ಕೆ ಅದನ್ನು ನಾವು ಆ ಕಾಲದಲ್ಲಿ ಕಂಪ್ನಿ ಸರ್ಕಾರ ಅಂತಲೇ ಕರಿತಿದ್ವಿ.
ಸೊ ಆ ಒಂದು ಕಂಪ್ನಿ ಸರ್ಕಾರದ ಅವಧಿಯಲ್ಲಿ ಹಣಕಾಸು ಸ್ಥಿತಿ, ಹಣಕಾಸು ಒಂದು ವಿಚಾರ, ಆಡಳಿತ ಯಾವ ಥರ ಇತ್ತು ಅಂತಕ್ಕಂಥ ಒಂದು ಪ್ರಬಂಧವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಫೈನಾನ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಡಿಸ್ತಾರೆ. ಆ ಪ್ರಬಂಧ ಆಧಾರದ ಮೇಲೆ 1915ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ MA ಪದವಿ ಸಿಗುತ್ತೆ, ಅಥವಾ MA ಪದವಿಯನ್ನು ಅಂಬೇಡ್ಕರ್ ಅವರು ಪಡಿತಾರೆ ಸ್ನೇಹಿತರೆ. ಸೊ ಹಾಗಿದ್ರೆ MA ಪದವಿ ಪಡೆದ ನಂತರ ವಾಸ್ತವವಾಗಿ ಏನಾಗಿರ್ತದಪ್ಪ ಅಂತಂದರೆ, ಸಯಾಜಿರಾವ್ ಮಹಾರಾಜರ ಒಂದು ಕಂಡೀಷನ್ ಏನಾಗಿರ್ತದಪ್ಪ ಅಂತಂದರೆ, ಡಾಕ್ಟರ್ ಅಂಬೇಡ್ಕರ್ ಅವರು ಫೈನಾನ್ಸ್ ಮತ್ತು ಸೋಷಿಯಾಲಜಿ ಮತ್ತು ಎಕನಾಮಿಕ್ಸ್ ಈ 3 ವಿಷಯಗಳಲ್ಲಿ ಮಾಸ್ಟರ್ಸ್ ಪದವಿ ಅಥವಾ MA ಪದವಿ ಮುಗಿದ ನಂತರ ಅವರು ಭಾರತಕ್ಕೆ ವಾಪಸ್ ಬರಬೇಕು ಅಂತಕ್ಕಂಥ ಕಂಡೀಷನ್ ಹಾಕಿ ಕಳಿಸಿರ್ತಾರೆ. ಆದರೆ ಅಂಬೇಡ್ಕರ್ ಅಂತಕ್ಕಂಥದ್ದು ಒಂದು ಜ್ಞಾನದ ದಾಹವನ್ನು ಹೊಂದಿರತಕ್ಕಂಥ ಮಹಾನ್ ಮೇರು ಶಿಖರ, ಅಂತಹ ಒಂದು ವ್ಯಕ್ತಿತ್ವ ಅವರು ಅಲ್ಲಿಗೆ ನಿಲ್ಲಿಸಲ್ಲ. ಮಹಾರಾಜರ ಒಂದು ಕಂಡೀಷನನ್ನು ಉಲ್ಲಂಘಿಸಿ ತಮ್ಮ ಜ್ಞಾನದ ಒಂದು ದಾಹಕ್ಕೋಸ್ಕರವಾಗಿ ಅದೇ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhDಗೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ಜಾಯ್ನ್ ಆಗ್ತಾರೆ ಸ್ನೇಹಿತರೆ. PhD ಕೂಡ ಜಾಯ್ನ್ ಆದಾಗ ಅವರು ಆ ಒಂದು PhD ಪದವಿಯನ್ನು ಕೂಡ ಪಡಿತಾರೆ. ಎವಲ್ಯೂಷನ್ ಆಫ್ ಪ್ರಾವಿನ್ಷಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ. ಈಸ್ಟ್ ಇಂಡಿಯಾ ಕಂಪನಿಯ ನಂತರ ಅದು ಭಾರತದದ್ದು ಬ್ರಿಟಿಷ್ ನೇರ ಸರ್ಕಾರಕ್ಕೆ ಬಂತು, ಬ್ರಿಟಿಷ್ ಸರ್ಕಾರಕ್ಕೆ. ಆ ಒಂದು ಸಂದರ್ಭ, ಆ ಒಂದು ಕಾಲದಲ್ಲಿ ಅದರಲ್ಲೂ ಕೂಡ ಬ್ರಿಟಿಷ್ನ ಪ್ರಾಂತ್ಯಗಳಲ್ಲಿ, ಪ್ರಾವಿನ್ಸ್ ಅಂತ ನಾವೇನು ಕರಿತಿದ್ವಿ ಈಗಿನ ರಾಜ್ಯ ಸರ್ಕಾರಗಳನ್ನು, ಅಂಥ ಪ್ರಾಂತೀಯ ಸರ್ಕಾರಗಳಲ್ಲಿ ಹಣಕಾಸು ವಿಕಾಸ ಯಾವ ಥರ ಆಗ್ತು, ಅಥವಾ ಹಣಕಾಸು ಆಡಳಿತ ಯಾವ ಥರ ಪ್ರಾಂತೀಯ ಸರ್ಕಾರಗಳಲ್ಲಿ ನಡೀತಾ ಇತ್ತು ಅಂತಕ್ಕಂಥ ವಿಚಾರವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಅದೇ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ತಮ್ಮ PhD ಪದವಿಗಾಗಿ ಪ್ರಬಂಧವನ್ನು ಮಂಡಿಸ್ತಾರೆ ಸ್ನೇಹಿತರೆ. ಮಂಡಿಸಿದಂಥ ಇಸ್ವಿ 1917. ಈ ಸಂದರ್ಭದಲ್ಲಿ PhD ಪ್ರಬಂಧನ ಮುಗಿಸಿದ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರು ಸ್ವಾಭಾವಿಕವಾಗಿ ಮತ್ತೆ ಅವರು ಭಾರತಕ್ಕೆ ಮರಳತಕ್ಕಂಥ ಒಂದು ಸಂದರ್ಭ ಬರ್ತದೆ. ಆದರೆ ಅಂಬೇಡ್ಕರ್ ಅವರಿಗೆ ಓದಿನ ದಾಹ, ಭಾರತಕ್ಕೆ ತಕ್ಷಣ ನಾನು ಹೋಗಬಾರ್ದು, ಮುಂದೆನೂ ಕೂಡ ನಾನು ಓದಬೇಕು, ಈಗ ಅಮೆರಿಕದಲ್ಲಿ ಓದಿದ್ದು ಸಾಕು, ಮುಂದೆ ಲಂಡನ್ನಲ್ಲಿ ನಾನು ಮತ್ತಷ್ಟು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ಕಲಿಯುವ ದಾಹ ಅಂಬೇಡ್ಕರ್ ಅವ್ರಿಗಿತ್ತು. ಅದು ಬರೀ ದಾಹ ಅಲ್ಲ, ಯಾಕಪ್ಪ ಅಂತಂದರೆ ಶತಶತಮಾನಗಳಿಂದ ಏನು ಶೋಷಿತ ಸಮುದಾಯಗಳು ಶಿಕ್ಷಣದಿಂದ ವಂಚಿತ ಆಗಿತ್ತು, ಅಂಥ ವಂಚನೆಯನ್ನು ನಾನೊಬ್ಬ ತೀರಿಸಬೇಕು ಅಂತ ಶೈಕ್ಷಣಿಕ ದಾಹವನ್ನು ನನ್ನ ಮೂಲಕ ನೀಗಿಸಬೇಕು ಅಂತಕ್ಕಂಥ ಒಂದು ಆಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಕಾರಣಕ್ಕೋಸ್ಕರವಾಗಿ ಅವರು 1917ರ ನಂತರ ಅವರು ಲಂಡನ್ಗೆ ಹೋಗೋಕ್ಕೆ ತಯಾರಾಗ್ತಾರೆ ಸ್ನೇಹಿತರೆ. ಹಾಗಿದ್ದರೆ ಲಂಡನ್ಗೆ ಸುಮ್ಮನೆ ಅಂಬೇಡ್ಕರ್ ಅವ್ರಿಗೆ ಒಂದು ಪ್ರಯಾಣದ ಒಂದು ಎಲ್ಲ ಅವಕಾಶ ಸಿಗ್ತಾ? ಖಂಡಿತ ಸಿಗ್ತಿಲ್ಲ. ಬಟ್ ಈ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಒಂದು ನೆರವಾದದ್ದೇನಪ್ಪ ಅಂತಂದರೆ, ಅಂಬೇಡ್ಕರ್ ಅವರು ಪತ್ರ ಬರೀತಾರೆ ಮಹಾರಾಜರಿಗೆ. ಆಗ ಅವರಿಂದ ಯಾವುದೇ ರೀತಿ ಸ್ಕಾಲರ್ಶಿಪ್ಪು ಸಿಗೋದಿಲ್ಲ ಲಂಡನ್ಗೆ ಹೋಗೋಕ್ಕೆ. ಆದರೆ ಅಂಬೇಡ್ಕರ್ ಅವರು ಬಿಡೋದಿಲ್ಲ. ಅಮೆರಿಕದ ತಮ್ಮ ಪ್ರೊಫೆಸರ್ ಆಗಿದ್ದಂಥ ಎಡ್ವಿನ್ ಸೆಲಿಗ್ಮೆನ್ ರವರ ಒಂದು ಶಿಫಾರಸು ಪತ್ರವನ್ನು ಹಿಡ್ಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರು ಹಡಗಿನಲ್ಲಿ ಪ್ರಯಾಣ ಮಾಡ್ತಾರೆ ಸ್ನೇಹಿತರೆ. ಅವರು ಪ್ರಯಾಣ ಮಾಡಿ ಅಲ್ಲಿ ಲಂಡನ್ ಒಂದು ಇಂಡಿಯಾ ಹೌಸ್ನಲ್ಲಿ ತಂಗಿದ 3 ದಿನಗಳ ನಂತರ ಮಹಾರಾಜರಿಂದ ಮತ್ತೆ ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಸ್ಕಾಲರ್ಶಿಪ್ ಮತ್ತು ಅನುಮತಿ ಪತ್ರ ಅವ್ರಿಗೆ ತಲುಪ್ತದೆ ಲಂಡನ್ಗೆ. ಆಗ ಅವ್ರಿಗೆ ಅಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಅವಕಾಶ ದೊರೀತದೆ ಪ್ರೀತಿಯ ಸ್ನೇಹಿತರೆ. ಅವಕಾಶ ದೊರೆತಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಮಾಡ್ತಾರಪ್ಪ ಅಂತಂದರೆ, ಅಲ್ಲಿ ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಲಂಡನ್ನಲ್ಲಿ ಮುಗಿಸ್ತಾರೆ. ಲಂಡನ್ನಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಡಾಕ್ಟರ್ ಆಫ್ ಸೈನ್ಸ್ ಪದವಿಗೆ, ಏನು ವಿಜ್ಞಾನದಲ್ಲಿ PhD ಡಾಕ್ಟರೇಟ್ ಪದವಿಗೆ ಸೇರಿಕೊಳ್ತಾರೆ ಸ್ನೇಹಿತರೆ. ಅಲ್ಲೂ ಕೂಡ ಅವರ ಒಂದು ವಿಷಯ ಅರ್ಥಶಾಸ್ತ್ರವೇ ಆಗಿರ್ತದೆ. ಅರ್ಥಶಾಸ್ತ್ರ, ಅದರಲ್ಲೂ ಕೂಡ ಅರ್ಥಶಾಸ್ತ್ರ ಅಂದ ತಕ್ಷಣ ಅದರಲ್ಲೂ ಕೂಡ ಫೈನಾನ್ಸ್, ಮುಖ್ಯವಾಗಿ ರೂಪಾಯಿಯ ಸಮಸ್ಯೆ ಏನು, ವಾಟ್ ಇಸ್ ದ ಪ್ರಾಬ್ಲಮ್ ಆಫ್ ದ ರುಪಿ ಇನ್ ಇಂಡಿಯಾ ಅಂತಕ್ಕಂಥ ವಿಚಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಡಾಕ್ಟರ್ ಆಫ್ ಸೈನ್ಸ್ ಪದವಿಗೆ ಮಂಡಿಸ್ತಾರೆ ಬಂಧುಗಳೇ. ಆ ಡಾಕ್ಟರ್ ಆಫ್ ಸೈನ್ಸ್ ಪದವಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಿಗ್ತದೆ ಲಂಡನ್ನಲ್ಲಿ. ಅಟ್ ದ ಸೇಮ್ ಟೈಮ್ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನು ಓದ್ತಾನೆ ಡಾಕ್ಟರ್ ಅಂಬೇಡ್ಕರ್ ಅವರು ಅದೇ ಲಂಡನ್ನಲ್ಲಿ ಬ್ಯಾರಿಸ್ಟರ್ ಪದವಿಯೂ ಕೂಡ ಪ್ರವೇಶವನ್ನು ಪಡೆದು, ಬ್ಯಾರಿಸ್ಟರ್ ಪದವಿ ಅಥವಾ ಕಾನೂನಿನ ಉನ್ನತ ಪದವಿಯಾಗಿದ್ದಂಥ ಬ್ಯಾರಿಸ್ಟರ್ ಅಥವಾ ಬಾರಾಟ್ಲಾ ಪದವಿಯನ್ನು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ಪೂಜಿಸ್ತಾರೆ ಸ್ನೇಹಿತರೆ. ಸೊ ಈ ನಿಟ್ಟಿನಲ್ಲಿ ಹೇಳೋದಾದರೆ, ಡಾಕ್ಟರ್ ಅಂಬೇಡ್ಕರ್ ಅವರು ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಲಿ MA ಮತ್ತು PhD ಪದವಿ ಜೊತೆಗೆ ಲಂಡನ್ನಲ್ಲಿ MSc, DSc ಮತ್ತು ಬ್ಯಾರಿಸ್ಟರ್ 3 ಪದವಿಗಳು ಜೊತೆಗೆ ಮುಂದುವರೆದವರಿಗೆ ಜರ್ಮನಿಯ ಬಾನ್ ನಗರದಲ್ಲೂ ಕೂಡ ಏನು ಕಲಿಬೇಕು ಅಂತಕ್ಕಂಥ ಆಸಕ್ತಿ ಇರ್ತದೆ. ಅಲ್ಲೂ ಕೂಡ ಕಲಿತು ತಾನು ಮುಖ್ಯವಾಗಿ ಅಲ್ಲಿ ಸಂಸ್ಕೃತವನ್ನು ಕಲಿಬೇಕು,
ಸಂಸ್ಕೃತದ ವಿಷಯಕ್ಕೆ ಸಂಬಂಧಪಟ್ಟಿದ್ದ ನಾನು ಇನ್ನಷ್ಟು ಓದಬೇಕು ಅಂತಕ್ಕಂಥ ಆಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ಅವರು ಜರ್ಮನ್ ಬಾನ್ ಯೂನಿವರ್ಸಿಟಿ ಕೂಡ ಪತ್ರಗಳನ್ನು ಬರೀತಾರೆ. ದುರದೃಷ್ಟವಶಾತ್ ಅವರಿಗೆ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಮಹಾರಾಜರಿಂದ ಅಥವಾ ವೈಯಕ್ತಿಕವಾಗಿ ಕೂಡ ಅವರು ಒಂದು ಹಣಕಾಸನ್ನು ಒದಗಿಸ್ಕೊಳ್ತಕ್ಕಂಥ ಒಂದು ಅವಕಾಶ ಅವರಿಗೆ ಬರಲ್ಲ. ಪರಿಣಾಮವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1918-19 ಒಂದು ಸಂದರ್ಭಕ್ಕೆ ಎರಡನೇ ಮಹಾಯುದ್ಧನೂ ಕೂಡ ಕಾರಣ ಅಂತಕ್ಕಂಥ ಒಂದು ವಿಚಾರವನ್ನು ಕೆಲವು ಜೀವನ ಚರಿತ್ರಕಾರರು ಹೇಳ್ತಾರೆ. ಯಾಕಪ್ಪ ಅಂತಂದರೆ 1919 ಎರಡನೇ ಮಹಾಯುದ್ಧ ನಡೀತಾ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಾದ್ಯಂತ ನಮ್ಗೆ ಗೊತ್ತಾಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಅಮೆರಿಕ ಮತ್ತು ಇಂಗ್ಲೆಂಡ್ ಎರಡೂ ದೇಶಗಳ ಶಿಕ್ಷಣವನ್ನು ಮುಗಿಸಿ ಭಾರತಕ್ಕೆ ಅಷ್ಟೂ ಪದವಿಗಳ ಜೊತೆ ಒನ್ಸೆಗೇನ್ ಹೇಳ್ತಾ ಇದ್ದೀನಿ, MA, PhD, MSc, DSc ಮತ್ತು ಭಾರತ್ ಲಾ ಅಷ್ಟೂ ಪದವಿಗಳನ್ನು ಪಡೆದು ಭಾರತಕ್ಕೆ ಅತ್ಯುತ್ಕೃಷ್ಟ ಶೈಕ್ಷಣಿಕ ಪದವಿಗಳನ್ನು ಪಡೆದಂಥ ಮಹಾನ್ ವ್ಯಕ್ತಿಯಾಗಿ ಭಾರತಕ್ಕೆ ಬರ್ತಾರೆ. ಸೊ ಈ ನಿಟ್ಟಿನಲ್ಲಿ ಹೇಳೋದಾದರೆ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಬದುಕು ಮುಖ್ಯವಾಗಿ ನಾವು ಯಾಕೆ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ವ್ಯಕ್ತಿ ಯಾಕೆ ಪ್ರಪಂಚದಲ್ಲಿ ಇಷ್ಟೊಂದು ಪ್ರಸಿದ್ಧರಾದರು, ಇಷ್ಟೊಂದು ಫೇಮಸ್ ಆದರು ಮತ್ತು ಇಷ್ಟೊಂದು ಹೋರಾಟದ ಸಾಧನೆಯನ್ನು ಮಾಡಿದ್ರು ಮತ್ತು ಯಾವ ಥರ ಅವರು ಸುಮಾರು 10 ವರ್ಷಗಳ ಕಾಲ ಬಾಂಬೆ ಅಸೆಂಬ್ಲಿಯಲ್ಲಿ ಶಾಸಕರಾಗಿ ಅಂದರೆ MLA ಆಗಿ, ಹಂಗೆ ಸುಮಾರು 2 ವರ್ಷ ಅದೇ ಬಾಂಬೆ ಅಸೆಂಬ್ಲಿಯಲ್ಲಿ ಪುನಃ MLA ಆಗಿ ಆಯ್ಕೆಗೊಂಡು ನಂತರ 1942-46 ಬ್ರಿಟಿಷ್ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿ 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತದ ಕಾನೂನು ಮಂತ್ರಿ ಆಗಲಿಕ್ಕೆ, ಜೊತೆಗೆ 47 ಆಗಸ್ಟ್ 29 ಭಾರತದ ಸಂವಿಧಾನವನ್ನು ಬರೀತಕ್ಕಂಥ ಸಂವಿಧಾನದ ಡ್ರಾಫ್ಟಿಂಗ್ ಕಮಿಟಿಯ ಅಥವಾ ಕರಡು ಸಮಿತಿಯ ಚೇರ್ಮನ್ ಆಗಲಿಕ್ಕೆ, ತನ್ಮೂಲಕ 2 ವರ್ಷ 11 ತಿಂಗಳು 18 ದಿನಗಳು ಸತತ ಶ್ರಮಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಂತ ಹೇಳ್ತಾರಲ್ಲ ನಮ್ಮ ಹಳ್ಳಿ ಕಡೆ, ಆ ಥರ ಅಂಬೇಡ್ಕರ್ ಅವರು ರಾತ್ರಿಯೆಲ್ಲ ನಿದ್ರೆಗೆಟ್ಟು ಸಂವಿಧಾನವನ್ನು ಬರೀತಾರೆ. ಇದಕ್ಕೆಲ್ಲಕ್ಕೂ ಕೂಡ ಅತ್ಯಂತ ಸಾಧನೆಯನ್ನು ಅವರ ಜೀವನದಲ್ಲಿ ಮಾಡೋಕ್ಕೆ ಕಾರಣ ಯಾವುದಪ್ಪ ಅಂತಂದರೆ ಅವರು ಪಡೆದಂಥ ಅತ್ಯಮೂಲ ಶೈಕ್ಷಣಿಕ ಶ್ರೇಷ್ಠ ಪದವಿಗಳು. ಸೊ ಈ ನಿಟ್ಟಿನಲ್ಲಿ ಇನ್ನೂ ಒಂದು ಹೇಳೋದಾದರೆ ಅವರು ಸಾಯುವ ದಿನಗಳಲ್ಲಿ ಪ್ರಪಂಚದ ಎಲ್ಲ ಚೀನಾ, ಜಪಾನ್, ಶ್ರೀಲಂಕಾ, ಥೈಲ್ಯಾಂಡ್, ಮಯನ್ಮಾರ್, ನೇಪಾಳ ಹೀಗೆ ಎಲ್ಲ ಬೌದ್ಧ ದೇಶಗಳನ್ನು ಕೂಡ 10 ವರ್ಷ ತಮ್ಮ ಅಂತಿಮ ವರ್ಷಗಳಲ್ಲಿ ಸುತ್ತಿ ಅಲ್ಲಿ ಎಲ್ಲ ಬೌದ್ಧ ಧರ್ಮದ ಎಲ್ಲ ವಿಚಾರಗಳನ್ನು ಕೂಡ ಸತತ 10 ವರ್ಷಗಳು ಅಧ್ಯಯನ ಮಾಡಿ ಕೊನೆಗೆ 1956 ಅಕ್ಟೋಬರ್ 14 ಬೌದ್ಧ ಧರ್ಮವನ್ನು ಸೇರ್ತಾರೆ. ಆ ಬೌದ್ಧ ಧರ್ಮ ಸೇರಲಿಕ್ಕೂ ಕೂಡ ಮೂಲ ಕಾರಣ ಅವರು ಶೈಕ್ಷಣಿಕ ಜೀವನದ ಆರಂಭದಲ್ಲಿ ಅಂದರೆ ಕೆಲೂಸ್ಕರ್ ಅವರಿಂದ ಏನು ತಾವು BA ಪದವಿಯನ್ನು ಪಡೆದಾಗ ಬುದ್ಧ ಮತ್ತು ಆತನ ಧಮ್ಮ ಅಂತಕ್ಕಂಥ ಕೃತಿಯನ್ನು ಅವಧಿಯ ಸಂದರ್ಭದಲ್ಲಿ ಪಡೆದಿರ್ತಾರಲ್ಲ, ಅದು ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ನಡೆಗೆ ಚಲಿಸಲು ಮತ್ತು ಬೌದ್ಧ ಧರ್ಮವನ್ನು ಭಾರತದಲ್ಲಿ ಪುನರುಜ್ಜೀವನಗೊಳಿಸಲು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ತಿಳ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಮುಖ್ಯವಾಗಿ ಮಂತ್ರಿಯಾಗಿದ್ದಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಬಾಕ್ರಾ ನಂಗಲ್ ಇರ್ಬೋದು, ದಾಮೋದರ ಕಣಿವೆ ಯೋಜನೆ, ಸೋನ್ ಕಣಿವೆ ಯೋಜನೆ ಮತ್ತು ವಿದ್ಯುತ್ ವಿತರಣೆಯಲ್ಲಿ ಗ್ರಿಡ್ ಪದ್ಧತಿಯನ್ನು, ಜೊತೆಗೆ ಏನು ಈಗ ನಾವು ಈಗಿನ ಕಾಲದಲ್ಲಿ KPSC UPSC ನೇಮಕಾತಿ ಆಯೋಗಗಳಿದೆಯೋ ಆ ಆಯೋಗಗಳನ್ನು 1943-44 ಆರಂಭ ಮಾಡಿದ್ದು ಎಲ್ಲ ಒಂದು ಉದ್ಯೋಗ ಆಕಾಂಕ್ಷಿಗಳಿಗಾಗಿ. ಅದು ಕೂಡ ಅಂಬೇಡ್ಕರ್ ಅವರು. ಮತ್ತೊಂದು ವಾಸ್ತವ, ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಂಥ ಡಾಕ್ಟರ್ ಆಫ್ ಸೈನ್ಸ್ ಒಂದು ಪದವಿಯ ಥೀಸಿಸ್ ಯಾವುದಪ್ಪ ಅಂದರೆ ಪ್ರಾಬ್ಲಮ್ ಆಫ್ ರೂಪಾಯಿಯ ಸಮಸ್ಯೆ ಅಂತಕ್ಕಂಥ ಕೃತಿ. ಆ ಸಮಸ್ಯೆ ದೂರದ ಲಂಡನ್ನಲ್ಲಿ ಇದ್ದಂಥ ಬ್ರಿಟಿಷ್ ಒಂದು ಆಡಳಿತ ದೊರೆಗಳು ತಲುಪಿತು. ಆಗ ಅಲ್ಲಿ ದೇರ್ ಈಸ್ ಸಮಥಿಂಗ್ ಪ್ರಾಬ್ಲಮ್ ಇನ್ ವಾಟ್ ಎಕ್ಸ್ಚೇಂಜ್ ಆಫ್ ದ ಕರೆನ್ಸಿ ರೂಪಿ ಇನ್ ಇಂಡಿಯಾ ಅಂತಕ್ಕಂಥದ್ದು ಅಲ್ಲಿದ್ದಂಥ ಲಂಡನ್ನ ಆಳುವ ವೈಸ್ರಾಯರವರಿಗೆ ಅರ್ಥ ಆಯಿತು. ಆಗ ಒಂದು ಆಯೋಗವನ್ನು ಭಾರತಕ್ಕೆ ಕಳಿಸ್ತಾರೆ. ಅದು ಹಿಲ್ಟನ್ ಆ್ಯಂಡ್ ಯಂಗ್ ಆಯೋಗ ಅಂತಕ್ಕಂಥ ಆಯೋಗ. ಆ ಆಯೋಗದ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಅಂಬೇಡ್ಕರ್ ಬರೆದಿದ್ದಂಥ ಪ್ರಾಬ್ಲಮ್ ಆಫ್ ರೂಪಿ ಅಥವಾ ರೂಪಾಯಿಯ ಸಮಸ್ಯೆ ಕೃತಿ ಇತ್ತು ಸ್ನೇಹಿತರೆ. ಸೊ ಅದರ ಆಧಾರದ ಮೇಲೆ ಆ ಹಿಲ್ಟನ್ ಯಂಗ್ ಆಯೋಗ ಭಾರತದಾದ್ಯಂತ ಸುತ್ತಾಡಿ ಏನು ರೂಪಾಯಿಯ ಚಲಾವಣೆ ಇರ್ತಕ್ಕಂಥ ಸಮಸ್ಯೆಗಳೇನು, ಒಂದು ಚಲಾವಣೆಯನ್ನು ಸ್ಥಿರೀಕರಣಗೊಳಿಸಲು ಏನೇನು ಕ್ರಮ ಕೈಗೊಳ್ಳಬೇಕು ಎಲ್ಲವರ ಒಂದು ಅಂಶವನ್ನು ಸಂಗ್ರಹ ಮಾಡ್ತಾರೆ. ಆ ಒಂದು ಆಯೋಗಕ್ಕೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಒಂದು ಸಾಕ್ಷ್ಯವನ್ನು ಅಥವಾ ಟೆಸ್ಟಿಮೋನಿಯನ್ನು ನುಡಿತಾರೆ. ತಾವು ಯಾಕೆ ಪುಸ್ತಕವನ್ನು ಬರೆದಿ ಮತ್ತು ಅದರಿಂದ ಏನೇನು ಮಾಡ್ಬೋದು ಅಂತಕ್ಕಂಥ ವಿಚಾರಗಳನ್ನು ಕೂಡ ಅಂಬೇಡ್ಕರ್ ಅವರು ಮಂಡಿಸ್ತಾರೆ ಹಿಲ್ಟನ್ ಯಂಗ್ ಆಯೋಗದ ಒಂದು ಮುಂದೆ.
ಆ ಮಂಡಿಸದಂಥ ಕಾರಣಕ್ಕೋಸ್ಕರಾಗಿ 1935 ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏಪ್ರಿಲ್ 1 ಪ್ರಾರಂಭ ಆಯಿತು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಬ್ಯಾಂಕುಗಳ ಕೇಂದ್ರ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾರಂಭ ಆಗಲಿಕ್ಕೆ ಅದಕ್ಕೂ ಕೂಡ ಕಾರಣ ಯಾರಪ್ಪ ಅಂತಂದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಡಾಕ್ಟರ್ ಆಫ್ ಸೈನ್ಸ್ ಪದವಿಗೆ ಮಂಡಿಸಿದಂಥ ಒಂದು ಪ್ರಾಬ್ಲಮ್ ಆಫ್ ರೂಪಿ ಅಂತಕ್ಕಂಥ ಪ್ರಬಂಧ, ಶೈಕ್ಷಣಿಕ ಪ್ರಬಂಧ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ನಿಟ್ಟಿನಲ್ಲಿ ಹೇಳೋದಾದರೆ ಒಬ್ಬ ವ್ಯಕ್ತಿಯ ಎಲ್ಲ ಹೋರಾಟ ಮತ್ತು ಒಂದು ಪರಿಪೂರ್ಣ ಜೀವನ ಮತ್ತು ಅವನು ಪ್ರಪಂಚದಲ್ಲಿ ಒಂದು ದೊಡ್ಡ ಸಾಧಕನಾಗಿ ಗುರುತಿಸ್ಕೊಳ್ಬೇಕಂತಂದರೆ ಅವರಿಗೆ ಮುಖ್ಯವಾಗಿ ಒಂದು ತಳಪಾಯವಾಗಿ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ. ಸೊ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಪಡೆದಂಥ ಅತ್ಯುನ್ನತ ಶೈಕ್ಷಣಿಕ ಪದವಿಗಳೇ ಅವರ ಬದುಕನ್ನು ರೂಪಿಸಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಾನು ಡಾಕ್ಟರ್ ಅಂಬೇಡ್ಕರ್ ಅವರ ಶೈಕ್ಷಣಿಕ ಬದುಕಿನ ಬಗೆಗಿನ ನನ್ನ ಈ ಒಂದು 2 ವಿಚಾರಗಳನ್ನು ನಾನು ತಮ್ಮ ಮುಂದೆ ಮಂಡಿಸಿದ್ದೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಈ ಶೈಕ್ಷಣಿಕ ಬದುಕನ್ನು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಶಿಕ್ಷಣದ ಬಗ್ಗೆ ಹೆಚ್ಚು ಒಲವನ್ನು ಕೊಡಿ. ಮುಖ್ಯವಾಗಿ ಪೋಷಕರು ತಮ್ಮ ಮಕ್ಕಳಲ್ಲಿ ಮತ್ತೆ ಒಂದು ಪುಟ್ಟ ಅಂಬೇಡ್ಕರ್ಗಳನ್ನು ಸೃಷ್ಟಿ ಮಾಡಿ ತಮ್ಮ ಮಕ್ಕಳನ್ನು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವ್ರ ರೀತಿ ಓದಿಸಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಓದಿಸಿ ಅವರನ್ನು ಕೂಡ ಭಾರತದ ಒಂದು ಭವ್ಯ ಪ್ರಜೆಗಳನ್ನಾಗಿ ರೂಪಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಈ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಬಂಧುಗಳೇ. ಎಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು. ಥ್ಯಾಂಕ್ ಯು. ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ